ಹೋ 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 ಏನಪ್ಪ ಇದು ತಟ್ಟೆಲಿ ರಾಗಿ ರೊಟ್ಟಿ ಉಪ್ಸಾರು ಖಾರ ಅಂತಿದ್ದೀರಾ? ಎಸ್, ಇವತ್ತು ನಮ್ಮ ಮನೇಲಿ ರಾಗಿ ರೊಟ್ಟಿ ಉಪ್ಸಾರು ಖಾರ ನೋಡಿ. ಖಾರ ಹಾಕಿ ಬೆಣ್ಣೆಕಾಯಿಸಿ ತುಪ್ಪ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ತಿನ್ನೋದೊಂದೇ ಬಾಕಿ ಇರೋದು. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ. ಉಪ್ಸಾರು ಖಾರದ್ದು ರೆಸಿಪಿ ಬೇಕು ಅಲ್ವಾ? ಬನ್ನಿ ಶುರು ಮಾಡೋಣ. ಹಾಯ್ ಎಲ್ಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌಡ್ರ ಮನೆ ಊಟಕ್ಕೆ ಸ್ವಾಗತ. ಏನಪ್ಪ ಇದೆಲ್ಲ ಇಟ್ಕೊಂಡಿದ್ದೀರಾ ಅಂತೀರಾ? ಹೌದು, ಇದು ಹುಚ್ಚಳ್ಳು ನೋಡಿ. ಇದು ಉಪ್ಸಾರು ಖಾರಕ್ಕೆ ಅಂತ ಅಂದ್ಬಿಟ್ಟು ನಾವು ಹಾಕ್ತೀವಿ ಇದನ್ನು. ಉಪ್ಪು, ಉಪ್ಸಾರು, ಇದು ಹುಚ್ಚಳ್ಳು ಮತ್ತು ಮೆಣಸಿನ್ಕಾಯಿ ನೋಡಿ. ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಸುಟ್ಟಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಬೆಳ್ಳುಳ್ಳಿ ಬೇಕೇ ಬೇಕು. ಇದು ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಖಾರ ರುಚಿ ಕೊಡೋದು. ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಪೆಪ್ಪರು, ಮೆಣಸು ಜಾಸ್ತಿ ಹಾಕ್ಬೇಡಿ. ಮೆಣಸು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಗದ್ರ ಬಂದಂಗೆ ಆಗುತ್ತೆ. ಇಷ್ಟು ಸಾಕು, ಒಂದು ಅರ್ಧ ಸ್ಪೂನಷ್ಟು ಸಾಕು. 2 ಸ್ಪೂನಷ್ಟು ಜೀರಿಗೆ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂತಂದರೆ, ನಾನು ಇದು ಹುಚ್ಚಳ್ಳನ್ನು ಚೆನ್ನಾಗಿ ಹುರಿದು ಪುಡಿ ಬಂದ್ಬಿಡ್ತೀನಿ ನಾನು. ನೋಡಿ, ಹುಚ್ಚಳ್ಳು ಹುರಿದು ಪುಡಿ ಮಾಡಿದ್ದೀನಿ. ಈಗ ಇದೆಲ್ಲನೂ ಹಾಕಿ ಒಟ್ಟಿಗೆ ಬರ್ತೀನಿ ಇದನ್ನು. ನೋಡಿ, ಹುಣಸೆಹಣ್ಣು ಈ ಥರ ನೀಟಾಗಿ ಸುಟ್ಕೋಬೇಕು. ಅದು ಸುಡಲಿಲ್ಲ ಅಂದರೆ ಕೆಲವರು ಹಸಿ ಇದು ಹಂಗೆ ಹಾಕ್ತಾರೆ ಹುಣಸೆಹಣ್ಣು, ಆದರೆ ನಾವು ಹಾಕಲ್ಲ. ನಾನು ಸುಟ್ಟೇ ಹಾಕೋದು ಅದನ್ನು. ಮತ್ತು ನೋಡಿ, ಮೆಣಸಿನ್ಕಾಯಿ ಈ ಥರ ಕಪ್ಪಗೆ ಚೆನ್ನಾಗಿ ಸುಟ್ಕೊಂಡಿರಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಪೆಪ್ಪರು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಇದು ಉಪ್ಪು, ಸಾಲ್ಟು. ಇದು ರುಬ್ಕೊಂಬಂದ್ಬಿಡ್ತೀನಿ ನಾನು. ಫಸ್ಟು ಅದು ಒಂದು ರುಬ್ಬಾಗಿದೆ. ಈಗ ಇದು ಪುಡಿ ಮಾಡಿರೋ ಹುಚ್ಚಳ್ಳು ಹಾಕೊಂಬಿಡೋಣ ಇದಕ್ಕೆ. ಸ್ವಲ್ಪ ನೀರು ಹಾಕೋತೀನಿ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಇದನ್ನು. ಹುಚ್ಚಳ್ಳು ಬಾಯಿಗೆ ಸಿಗೋ ಥರ ಇರಬೇಕು. ಬಂದ್ಬಿಡ್ತೀನಿ ಇದನ್ನು ನಾನು. ಖಾರ ರೆಡಿ ಆಯಿತು ನೋಡಿ. ರುಬ್ಬಿ ಎಷ್ಟು ನುಣ್ಣಗೆ ಬಂದಿದೆ ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಟೇಸ್ಟ್ ನೋಡೋಣ. ಖಾರ ತುಂಬ ರುಚಿಯಾಗಿ ಬಂದಿದೆ. ಇದು ಒಂದು ಬಾಕ್ಸಿಗೆ ತಗೊಂಡ್ಬಿಡ್ತೀನಿ ಇವಾಗ. ಗೌಡ್ರ ಮನೆ ಫೇಮಸ್ ಉಪ್ಸಾರು ಖಾರ ರೆಡಿಯಾಗಿದೆ ನೋಡಿ. ಒಂದು ಸಾರಿ ನಾನು ಮಾಡಿರೋ ಥರನೇ ಮಾಡಿ ಟ್ರೈ ಮಾಡಿ ನೋಡಿ, ಅವಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ರೊಟ್ಟಿಗೆ, ಚಪಾತಿಗೆ ಇದಕ್ಕೆ ಬೆಣ್ಣೆಕಾಯಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ನೋಡಿ. ನಮ್ಮ ಮಂಡ್ಯ ಸೈಡಿಂದು ಉಪ್ಸಾರು ಖಾರ ರೆಡಿ.